ರಾಜ್ಯದಲ್ಲಿ ಒಂದು ಕಡೆ ಮುಂಗಾರು ಹೇಳ್ಕೊಳ್ಳೋ ರೀತಿಯಲ್ಲಿ ಬಲವನ್ನು ಪಡ್ಕೊಳ್ತಾ ಇಲ್ಲ. ಹಾಗಿದ್ರೂ ಕರ್ನಾಟಕದ ಉತ್ತರ ಭಾಗದಲ್ಲಿ ಆದಂತಹ ಮಳೆಗೆ ರೈತರು ಬಿತ್ತನೆಯನ್ನೇನೋ ಮಾಡಿದ್ದಾರೆ. ಬಿತ್ತನೆ ಬೀಜ ಈಗ ಮೊಳಕೆ ಹೊಡಿತಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಗೊಬ್ಬರ ಹಾಕೋಣ ಅಂತ ಹೇಳಿ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಖರೀದಿ ಮಾಡಕ್ಕೆ ಹೋದರೆ ಅಲ್ಲಿ ಸಾಲುಗಟ್ಟಲೆ ಕ್ಯೂ ನಿಲ್ಲಬೇಕಂತ ಪರಿಸ್ಥಿತಿ ಇದೆ. ಆದರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಅದರ ಬಗ್ಗೆ ವರದಿಯನ್ನು ತೋರಿಸಿ. ಗದಗ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಹೆಸರು, ಗೋವಿನ ಜೋಳ, ಶೇಂಗಾ ಬಿತ್ತನೆಗೆ ಮುಂದಾಗಿದ್ದಾರೆ. ಆದರೆ ಬಿತ್ತನೆ ಹಂಗಾಮದಲ್ಲೇ ಅನ್ನದಾತರು ಯೂರಿಯಾ ಗೊಬ್ಬರಕ್ಕಾಗಿ ಅಲೆದಾಡ್ತಿದ್ದಾರೆ. ಗದಗ ನಗರದ ಗೊಬ್ಬರದ ಅಂಗಡಿ ಮುಂದೆ ಬೆಳಿಗ್ಗೆ 5 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ. ಚಪ್ಪಲಿ, ಹೆಲ್ಮೆಟ್, ಟವೆಲ್ ಇಟ್ಟು ದಿನವಿಡೀ ಕಾಯ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಗೊಬ್ಬರ ಕೊಡ್ತಾ ಇದ್ದು ದಿನಕ್ಕೆ 30 ರೈತರಿಗೆ ಮಾತ್ರ ವಿತರಣೆ ಮಾಡ್ತಿದ್ದಾರೆ. ಹೀಗಾಗಿ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. 5 ಗಂಟೆಗೆ ಗೊಬ್ಬರ ಸಿಗವಲ್ದ್ರಿ. 5 ಗಂಟೆ ಪಾಳೆ ನಿಂತು ಕಾದು ನಮಗೆ ಸಾಕಾಗ್ಬಿಟ್ಟೈತಿ. 3 ದಿನ ಆತ್ರ ನಾವು ಕಾಯಕತ್ತಿರೋದು. 11 ಗಂಟೆಗೆ ಬಾಕಲ ತೆಗಿತಾರೆ, 12 ಗಂಟೆಗೆ ಬಂದ್ ಮಾಡ್ತಾರೆ. ಅವರು 2 ಗಂಟೆ ಅನ್ನೋರ್ದ ಬಂದ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಸರ್. ನಮಗೆ ಪಾಳೆ ಅನ್ನೋದು ಸಿಗವಲ್ದು. ಕೆಲವು ಮಂದಿ ಸಿಗುತ್ತೆ, ಕೆಲವು ಮಂದಿ ಸಿಗುವುದಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಯೂರಿಯಾ ಮತ್ತು ಡಿಎಪಿ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಆದ್ರೆ ಕೃಷಿ ಇಲಾಖೆ ಮಾಹಿತಿ ಪ್ರಕಾರ ದಾಸ್ತಾನು ಇದೆಯಂತೆ. ಆದ್ರೆ ಗೊಬ್ಬರ ಕೊರತೆ ಎದುರಾಗಿದೆ. ಗೋದಾಮಿನಲ್ಲಿ ಗೊಬ್ಬರ ಇದ್ರೂ ಮಾರಾಟಗಾರರು ಕೊಡ್ತಿಲ್ಲ ಅನ್ನುವಂತಹ ಅನುಮಾನ ಶುರುವಾಗಿದೆ. ಕೆಲವೆಡೆ ಡಿಎಪಿ ನೋ ಸ್ಟಾಕ್, ಕೆಲವೆಡೆ ಸ್ಟಾಕ್ ಇದ್ರೂ ಲಿಂಕ್ ಕಡ್ಡಾಯ ಮಾಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಗೆ ಈಗ ಜೂನ್ ಎಂಡ್ವರೆಗೆ ಸುಮಾರು 57,000 ಮೆಟ್ರಿಕ್ ಟನ್ ನಮಗೆ ರಸಗೊಬ್ಬರ ಬೇಕಾಗಿದೆ. ಈಗ ನಮ್ಮಲ್ಲಿ ರಸಗೊಬ್ಬರ ಸಾಕಷ್ಟು ಸ್ಟಾಕ್ ಇದೆ. ಆದರೆ ಈಗ ನಮ್ಮಲ್ಲಿ ಏನಾಗಿದೆ, ಈ ನಮ್ಮ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂದ್ರೆ ಯುದ್ಧ ಪರಿಣಾಮವಾಗಿ ಸಪ್ಲೈನಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ರಾಯಚೂರು ಜಿಲ್ಲೆಯಲ್ಲೂ ರಸಗೊಬ್ಬರದ ಕೊರತೆಯ ಆತಂಕ ಮನೆ ಮಾಡಿದೆ. ಒಂದ್ ಕಡೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಬೆಲೆ ಏರಿಕೆಗೆ ಕಂಗಾಲಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಅಧಿಕಾರಿಗಳು ಕೊರತೆ ಇಲ್ಲ ಅಂತ ಹೇಳೋದು ಸಂಪೂರ್ಣ ಸುಳ್ಳು. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವ್ರೇನು ಹೇಳ್ತಾರೆ, ಇಲ್ಲ 1 ತಿಂಗಳಿಗೆ 1 ಚೀಲ ಯೂರಿಯಾ ಕೊಡೋದು ಇದು ಸಮಂಜಸವಾದದ್ದಲ್ಲ. ನಾವು ರೈತರು ಸುಮ್ಮನೆ ಕೂಡಲ್ಲ, ನಾವು ಬೀದಿಗೆ ಬರ್ತೀವಿ, ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ನಾವು ಮುಂದಿನ ದಿನಮಾನಗಳಲ್ಲಿ ದಿಟ್ಟತನದ ಹೋರಾಟ ಮಾಡ್ತೀವಿ. ಗೊಬ್ಬರ ಸಿಗೋಲ್ತು. ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,1800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಕೊಪ್ಪಳದಲ್ಲಿ ಈ ಬಾರಿ ಮಳೆ ಕೊರತೆ ಇದೆ. ಈ ಮಧ್ಯೆ ಅನ್ನದಾತರಿಗೆ ರಸಗೊಬ್ಬರದ ಸಮಸ್ಯೆ ಕಂಗೆಡುವಂತೆ ಮಾಡಿದೆ. ಡಿಎಪಿ ಹಾಗೂ ಯೂರಿಯಾಗಾಗಿ ಪರದಾಡ್ತಿದ್ದಾರೆ. ಈ ಬಾರಿ ಡಿಎಪಿ ಹಾಗೂ ಯೂರಿಯಾ ಕೊರತೆಯಾಗಲಿದೆ. ಹೀಗಾಗಿ ಪರ್ಯಾಯ ಗೊಬ್ಬರ ಬಳಸಲು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಒಟ್ಟಾರೆ ಅನ್ನದಾತರಿಗೆ ಒಂದ್ ಕಡೆ ಮಳೆ ಕೈಕೊಡ್ತಿದ್ರೆ ಮತ್ತೊಂದ್ ಕಡೆ ರಸಗೊಬ್ಬರ ಸಿಗ್ತಿಲ್ಲ. ಹೀಗಾಗಿ ಬದುಕು ಕಷ್ಟ ಆಗುತ್ತೆ ಅನ್ನೋದು ರೈತರ ಅಳಲು. ಸರ್ಕಾರ ಇನ್ಮುಂದೆಯಾದ್ರೂ ಗೊಬ್ಬರ ಸಮಸ್ಯೆ ಬಗೆಹರಿಸಿ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯದಲ್ಲಿ ಮುಂಗಾರು ಬಿತ್ತನೆ ಮಾಡಿರ್ತಕ್ಕಂತಹ ರೈತರು ರಸಗೊಬ್ಬರ ಸಿಗದೆ ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಕೃಷಿ ಸಚಿವರು ಕೂಡ ಆಯ್ಕೆ ಆಗಿಲ್ಲ. ಸಂಪುಟ ವಿಸ್ತರಣೆ ಆಗದೆ, ಕೃಷಿ ಸಚಿವರಿಲ್ಲದೆ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ಓಡಾಡುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಈಗ ಇದನ್ನೇ ಅಸ್ತ್ರ ಮಾಡ್ಕೊಂಡಿರುವಂತಹ ಬಿಜೆಪಿಯವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದ್ರೂ ಕೂಡ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಸೋದಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗೊಬ್ಬರ ಲೂಟಿ ಆಗ್ತಿದ್ರು ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಆಡಳಿತ ಯಂತ್ರ ಎಷ್ಟು ನಿಷ್ಕ್ರಿಯವಾಗಿದೆ ಅಂದರೆ ರೈತರ ಪ್ರತಿಭಟನೆಗಳಿಗೂ ಕೂಡ ಇಲ್ಲಿ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ಹಿತಾಸಕ್ತಿಯನ್ನು ಸರ್ಕಾರ ಸಂಪೂರ್ಣವಾಗಿ ಮರೆತಿದೆ ಅಂತ ಹೇಳಿ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ.
ಇನ್ನು ರೈತರಿಗೆ ಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ, ಸರ್ಕಾರ ಕೈಕಟ್ಟಿ ಕುಳಿತಿದೆ ಅಂತ ಬಿಜೆಪಿಯವರೇನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಸಲಿ ವಿಷಯ ಏನಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ರಸಗೊಬ್ಬರ ಪೂರೈಕೆಯಲ್ಲೂ ಕೂಡ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ಲ. ರಾಜ್ಯಕ್ಕೆ ಜೂನ್ ತಿಂಗಳಲ್ಲಿ 5,83,333 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರದ ಬೇಡಿಕೆ ಇದೆ. ಆದರೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಸರಬರಾಜು ಮಾಡಿರುವಂಥದ್ದು ಕೇವಲ 1,64,322 ಮೆಟ್ರಿಕ್ ಟನ್ ಮಾತ್ರ. ಹಾಗೆಯೇ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ರಾಜ್ಯಕ್ಕೆ 14,40,507 ಮೆಟ್ರಿಕ್ ಟನ್ ರಸಗೊಬ್ಬರ ಅಗತ್ಯ ಇತ್ತು. ಆದರೆ ರಾಜ್ಯಕ್ಕೆ ಕೇಂದ್ರದಿಂದ ಸರಬರಾಜಾಗಿರುವಂಥದ್ದು 8,12,929 ಮೆಟ್ರಿಕ್ ಟನ್ ಮಾತ್ರ.